ಫ್ರೆಂಡ್ಸ್ ಇವಾಗ ಟೀ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆ ಟೀಗೆ ಫಸ್ಟ್ ನೀರು ಹಾಕಿದ್ದೀನಿ, ಸಕ್ಕರೆ, ಏಲಕ್ಕಿ ಪುಡಿ, ಟೀ ಪುಡಿ, 2 ಏಲಕ್ಕಿ, ಶುಂಠಿ ಪುಡಿ ಮತ್ತು ಆದಷ್ಟು ನಂದಿನಿ ಹಾಲು ಕುಡೀರಿ ಫ್ರೆಂಡ್ಸ್. ಇವಾಗ ಏನಾಗಿದೆ ಅಂದರೆ ಎಲ್ಲದರಲ್ಲೂ ಕಲಬೆರಕೆ ಅನ್ನೋದೇ ಆಗೋಗಿದೆ. ಅದಕ್ಕೆ ನಂದಿನಿಯನ್ನು ನಂಬ್ಬೋದು ಅಂತೇಳ್ಬಿಟ್ಟು ನಾನು ನಂದಿನಿ ಇಷ್ಟು ದಿನ ದೊಡ್ಡಲೇ ಕುಡಿತಾಯಿದ್ದೆ. ಯಾವ ವೀಡಿಯೋಲ್ಲಿ ನೋಡಿ ಫ್ರೆಂಡ್ಸ್ ಇದೇ ಹೇಳ್ತಾರೆ. ಯಾವ್ದು ಕುಡಿಬೇಕು ಗೊತ್ತಿಲ್ಲ, ಯಾವುದೇನು ಮಾಡಬೇಕು ಗೊತ್ತಿಲ್ಲ ಫ್ರೆಂಡ್ಸ್. ಸಾರಿದೆ, ನಮ್ಮ ಯಜಮಾನರು ಮದುವೆಗೆ ಹೋಗ್ತಾಯಿದ್ದಾರೆ, ಅನ್ನನೂ ಇದೆ, ನಮ್ಮಮ್ಮ ಇಲ್ಲ, ನನ್ನ ಮಗ ಇಲ್ಲಿ ನೋಡ್ತಾ ಇದ್ದಾನೆ. ಪೂಜೆ ನಮ್ಮ ಮನೆಯವ್ರ ಮದುವೆಗೆ ರೆಡಿ ಆಗಿದ್ದಾರೆ. ಪೂಜೆ ಮಾಡಪ್ಪ ಅಂದರೆ ಈ ಥರ ಮಾಡಿದ್ದಾನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಏನೊಂದಕ್ಕೂ ಎಲ್ಲಾದರೂ ಒಂದು ಹೇಳ್ತಾ ಇರ್ತಾನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇನ್ನೇನು ಫ್ರೆಂಡ್ಸ್, ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಇವಾಗ ಒಂದು ಕಂಟೆಂಟು ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್. 100 ಡೇಸಲ್ಲಿ ನಾನೇನೆಲ್ಲ ಕಲಿಬೋದು, ನಾನು ನೋಡಿ ಸಪೋರ್ಟ್ ಮಾಡೋರೆಲ್ಲ ನನಗೇನೆಲ್ಲ ಹೆಲ್ಪ್ ಮಾಡ್ತಾರೆ ನೋಡೋಣ ಅಂತೇಳಿ ಇದ್ದೀನಿ ಫ್ರೆಂಡ್ಸ್. ಏನೂ ಗೊತ್ತಿಲ್ದಿರೋ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಕಲಿಬೇಕು ಅನ್ನೋ ಆಸೆ ಗೊತ್ತಿರೋರು ದಯವಿಟ್ಟು ಏನು ಗೊತ್ತಿದೆಯೋ ಅದನ್ನು ನನಗೆ ನಿಮ್ಮ ಮೂಲಕ ತಿಳಿಸ್ಕೊಡಿ ಫ್ರೆಂಡ್ಸ್. ಕಲಿತೀನಿ ಫ್ರೆಂಡ್ಸ್. ನಾನು ಮಾಡ್ತಾಯಿರೋ ತಪ್ಪು ಇಲ್ಲ, ನೀವು ಈ ಥರ ಮಾಡಿ ಸರಿಯಾಗಿರುತ್ತೆ ಅಂತ ಹೇಳಿ ಫ್ರೆಂಡ್ಸ್. ನಾನು ಆದಷ್ಟು ಟ್ರೈ ಮಾಡ್ತೀನಿ. ಅಂದರೆ ಡೈಲಿ ದಿನನಿತ್ಯದ ಕೆಲಸಗಳು, ಒಂದು ಗೃಹಿಣಿಯಾಗಿ, ಗೃಹಿಣಿ ವರ್ಕರ್ ಎಲ್ಲ ನಾವೇ ಮಾಡಬೇಕಲ್ಲ ಫ್ರೆಂಡ್ಸ್. ಕೂತ್ಕೊಂಡ್ರೆ ನಮ್ಗೆ ಯಾರು ದುಡ್ದಾಕ್ತಾರೆ? ದುಡಿದ್ರೇ ಹೂವು, ಇಲ್ಲ ಅಂದರೆ ಇಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತಿಂದ 100 ಡೇಸು ಕಂಟೆಂಟ್ ಮಾಡ್ತೀನಿ. ನನಗೇನೇನೆಲ್ಲ ಹೆಲ್ಪ್ ಮಾಡ್ತೀರೋ ನೋಡೋಣ ಫ್ರೆಂಡ್ಸ್. ಅಡುಗೆ ಹತ್ರದಿಂದ ಬಿಟ್ಟು ಎಲ್ಲ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.